ಹಾಯ್ ಫ್ರೆಂಡ್ಸ್, ಮನೆಯಲ್ಲೇ ನಾನು ಹಾಲ್ಕೋವಾ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಟು ಕಾವೇರಿ ಕಿಚನ್. ಒಂದು ಕಪ್ಪು ಮೈದಾ ತೊಗೊಂಡಿದ್ದೀನಿ, ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, ಮುಕ್ಕಾಲು ಕಪ್ಪು ತುಪ್ಪ ತೊಗೊಂಡಿದ್ದೀನಿ, 1 ಸ್ಪೂನು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. 4 ಐಟಮ್ ಬೇಕು ಹಾಲ್ಕೋವಾ ಮಾಡಬೇಕಂದ್ರೆ, ಜಾಸ್ತಿ ಏನು ಬೇಕಾಗಂಗಿಲ್ಲ. ನಾನು ಸಕ್ಕರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು. ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ದೀನಿ, ಅದರೊಳಗಡೆ ಒಂದು ಬಟರ್ ಪೇಪರ್ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡಿರ್ತೀನಿ ಫಸ್ಟಿಗೆ. ಇವಾಗ ಫುಲ್ ಎಲ್ಲ ಕಡೆ ತುಪ್ಪ ಹಚ್ಕೊಂಡಿನಿ, ಸೈಡ್ ಎಲ್ಲ ಹಚ್ಕೋಬೇಕಾಗುತ್ತೆ. ಹಾಲ್ಕೋವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ತುಪ್ಪ ಹಾಕೊಳ್ಳೋಣ. ತುಪ್ಪ ಕರಗಬೇಕದು. ಈಗ ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ. ಹುರಿನ ಮೀಡಿಯಮ್ ಇಟ್ಕೊಳ್ಳೋಣ. ಚೆನ್ನಾಗಿ ಈ ತುಪ್ಪದಲ್ಲಿ ಕಲರ್ ಚೇಂಜ್ ಆಗೋವರೆಗೆ ನಾವು ಹುರ್ಕೊಳ್ಳೋಣ. ಮೈದಾ ಹಿಟ್ಟು 10 ನಿಮಿಷ ಹುರ್ಕೊಂಡ್ರೆ ಸಾಕು. ಅದು ಗಮ್ಮಂತ ಪರಿಮಳ ಬರುತ್ತೆ. ಸ್ವಲ್ಪ ಕಲರು ಚೇಂಜ್ ಆಗುತ್ತೆ, ನೋಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋವರೆಗೆ ಹುರಿಬೇಕಾಗುತ್ತೆ. ಗ್ಯಾಸು ಮೀಡಿಯಮ್ ಇಟ್ಕೊಳ್ಳಿ. ಈ ಹಾಲ್ಕೋವಾ ಅಂದರೆ ನಮ್ಮ ಚಿಕ್ಕ ವಯಸ್ಸಿನ ಜ್ಞಾಪಕ ಬರ್ತದೆ ಫ್ರೆಂಡ್ಸ್. ಅವಾಗೆಲ್ಲ ನಾವು ಚಿಕ್ಕವರದ 4 ಆಣೆಗೆ 1 50 ಪೈಸೆಗೆ ಕೊಡ್ತಾಯಿದ್ರು. 1 ರೂಪಾಯಿಗೆ 4 ಅದೆಲ್ಲ ಸಿಗ್ತಾಯಿತ್ತು. ತುಂಬ ತೊಗೊಂಡು ತಿಂತಾಯಿದ್ದೇವೆ ನಾವು. ಯಾರೋ ಊರಿಂದ ಬಂದರೆ, ನಮ್ಮ ಅಜ್ಜಿ ತಾತ ಯಾರೋ ಬಂದರೆ ಕಾಸು ಕೊಟ್ಬಿಟ್ರೆ ಇದೇ ತೊಗೊಂಡು ತಿಂತಾಯಿದ್ದೇವೆ ನಾವು. ಇವಾಗ ಎಲ್ಲಿ ಚಿಕ್ಕ ಚಿಲ್ಲರೆ ಅಂಗಡಿಯಲ್ಲಿ ಎಲ್ಲ ಯಾವ ಅಂಗಡಿಯಲ್ಲಿ ಇವಾಗ ಸಿಗೋದೇ ಇಲ್ಲ ಇದು ಹಾಲ್ಕೋವಾ. ಈ ಹಾಲ್ಕೋವಾ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಳಿಗೆ ಖುಷಿ ಆಗುತ್ತೆ, ಮಕ್ಕಳು ತಿಂತಾರೆ. ಈ ಹಾಲ್ಕೋವಾ ನನ್ನ ಮಕ್ಳಿಗೆ ತುಂಬ ಇಷ್ಟ ಫ್ರೆಂಡ್ಸ್. ಅವಾಗೆಲ್ಲ ಪಕ್ಕ ಅಂಗಡಿ ಇತ್ತು, ಅವಾಗೆಲ್ಲ ಸ್ವಲ್ಪ ಚಿಕ್ಕವರಿಂದ ತೊಗೊಂಡು ತಿಂತಿದ್ರು. ಇವಾಗ ಸಿಗ್ತಾನೇ ಇಲ್ಲ ಅದು ಅಂಗಡಿಗಳೊಳಗೆ. ಯಾವಾಗಲೂ ನಾನು ಮಾಡ್ತಾಯಿರ್ತೀನಿ ನಮ್ಮ ಮಕ್ಕಳಿಗೆ. ಮಾಡಿ ಒಂದು ಸ್ವಲ್ಪ ಬಾಟ್ಲಲ್ಲಿ ಹಾಕಿಟ್ಬಿಟ್ರೆ ಒಂದು 15-20 ದಿವಸ ತಿಂತಾಯಿರ್ತಾರೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇನ್ನೊಂದು ಸ್ವಲ್ಪ ನಾವು ಹುರಿಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು. ಫ್ರೆಂಡ್ಸ್, ಇದಾಗಿದೆ ನೋಡಿ. ಇಷ್ಟು ಕಲರ್ ಬಂದರೆ ಸಾಕು. ನಾನು ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಈಗ ಸ್ವಲ್ಪ ಆರಬೇಕು. ಆರಿದ್ಮೇಲೆ ಸಕ್ಕರೆ ಹಾಕೊಳ್ಳೋಣ. ಈ ಬಿಸಿ ಇರುವಾಗೆ ಹಾಕಿಬಿಟ್ರೆ ಏನಾಗುತ್ತೆ, ಸಕ್ಕರೆ ಕರಿಗೆ ಆಮೇಲೆ ನೀರು ಆಗಿಬಿಡ್ತದೆ. ನೋಡಿ, ಈ ಕಲರ್ ಬಂದರೆ ಸಾಕು. ಸ್ವಲ್ಪ ಆರಿದೆ. ಈಗ ನೋಡಿದ್ರೇ ಬಿಸಿ ತಗಲಬೇಕು. ಇವಾಗ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಒಂದೇ ಸಲ ಹಾಕಕ್ಕೆ ಹೋಗ್ಬೇಡಿ ಸಕ್ಕರೆ. ಚೆನ್ನಾಗಿ ಈ ಮೈದಾ ಹಿಟ್ಟಲ್ಲಿ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ಪೂನು ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಆರಿದೆ ಇದು. ಒಂದು ಟ್ರೈಗೆ ಹಾಕೋತೀನಿ. ಸ್ವಲ್ಪ ಹಿಂಗೆ ಚೆನ್ನಾಗಿ ಸ್ಪೂನ್ಲಿಂದ ನೈಸ್ ಮಾಡಬೇಕು. ಚೆನ್ನಾಗಿ ಸ್ವಲ್ಪ ಒತ್ತಿ ಮಾಡಬೇಕು. ಫ್ರೆಂಡ್ಸ್, ಇದು ಒಂದು 10 ನಿಮಿಷ ಫ್ರೀಜಲ್ಲಿ ಇಟ್ಕೋತೀನಿ. ಆಚೆ ಕಡೆ ತಣ್ಣಗಿತ್ತಂದ್ರೆ ಆಚೆ ಕಡೆನೇ ಇಟ್ಬಿಡಿ. ತಣ್ಣಗೇನೇ ಇಲ್ಲ ಅಂದರೆ ಸ್ವಲ್ಪ ಹವೆ ಇತ್ತಂದರೆ ಫ್ರೀಜಲ್ಲಿ ಇಟ್ಕೊಂಬಿಡಿ. ನಾವು ಮುಚ್ಚಳ ಮುಚ್ಚಿಬಿಟ್ಟು ಫ್ರೀಜಲ್ಲಿ ಇಟ್ಕೊಳ್ಳೋಣ. ಒಂದು ಅರ್ಧ ಅವರ್ ಫ್ರೀಜ್ನಾಗ ಇಟ್ಕೊಂಡಿದ್ದೆ. ಇವಾಗ ಗಟ್ಟಿಯಾಗಿದೆ. ನೀವು ಮತ್ತೆ ಮಧ್ಯೆ ಸ್ವಲ್ಪ ಮುಟ್ಟಿ ನೋಡಬೇಕು ನಾವು ಗಟ್ಟಿಯಾಗಿದೆ ಇಲ್ಲ ಅಂತ ಫ್ರಿಜ್ಜಲ್ಲಿ. ಇವಾಗ ಕಟ್ ಮಾಡ್ಕೊತೀನಿ. ಸ್ವಲ್ಪ ಈ ಥರ ಎಳ್ಕೊಬೇಕಾಗುತ್ತೆ. ಬಾಕ್ಸು ಎಳ್ಕೊಂಡ್ರೆ ಬಂದುಬಿಡ್ತದೆ ತಾನಾಗೆ. ಬಟರ್ ಪೇಪರ್ ತಗೊತೀನಿ. ಬಟರ್ ಪೇಪರ್ ಏನು ಹಾಕಲೇಬೇಕಂತೇನಿಲ್ಲ, ಸುಮ್ಮನೆ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಯಾವ ಸೈಜ್ ಪೀಸ್ ಬೇಕೋ ಆ ಪೀಸ್ ಕಟ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ. ಬಾಯಲ್ಲಿ ಇಟ್ಟರೆ ಕರಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಲ್ಕೋವಾ ನಾವು ಚಿಕ್ಕ ವಯಸ್ಸಲ್ಲಿ 5 ಪೈಸೆ 1 ರೂಪಾಯಿ ತೊಗೊಂಬಂದು ತಿಂತಾಯಿದ್ದೆವು. ಇವಾಗ ಮನೆಯಲ್ಲೇ ಮಾಡ್ಕೊಂಡು ತಿಂತಾಯಿದ್ದೆವು. ದೊಡ್ಡವರು ಚಿಕ್ಕವರು ತುಂಬ ಇಷ್ಟಪಡ್ತಾರೆ. ಮನೇಲಿ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.